ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಸಂಘರ್ಷ ಜಾಸ್ತಿಯಾಗಿದೆ. ಟ್ರಂಪ್ ಕೊಟ್ಟಿರುವಂಥ ವಾರ್ನಿಂಗ್ ನೋಡಿದ್ರೆ ಅಷ್ಟು ಸುಲಭವಾಗಿ ಬಿಡಲ್ಲ ಅನ್ನುವಂಥದ್ದು ಕೂಡ ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. 24 hours ಡೆಡ್ಲೈನ್, 24 ಗಂಟೆಗಳ ಗಡುವು. ಹಡಗುಗಳ ಮೇಲೆ ದಾಳಿ ಮಾಡಲ್ಲ ಅಂತ ಘೋಷಣೆ ಮಾಡಬೇಕು. ಹೌದು, ನಮ್ಮಿಂದ ತಪ್ಪಾಗಿದೆ ಅಂತ ಬಹಿರಂಗವಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಹರ್ಮುಜನ್ನ ಶುಲ್ಕರಹಿತವಾಗಿ ನಾವು ಮುಕ್ತ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಘೋಷಣೆ ಮಾಡಬೇಕು. ನೋಡಿ, ಇವು ನಿಯಮಗಳು. ಇದು ನೀವೇನಾದರೂ ನಿರಾಕರಿಸಿದ್ರಿ ಅಂತಂತಂದರೆ ಕಠಿಣ ಪರಿಣಾಮ ಕಾದಿದೆ. ಮುಂದಿನ ತಿಂಗಳಿದೆಯಲ್ಲ, ಅದು ಬ್ಯಾಡ್ ಮಂತ್ ಅಂದಿದ್ದಾರೆ ಅಮೆರಿಕ ಅಧ್ಯಕ್ಷರು. ಹಿಂದಿನಿಂದಲೂ ಕೂಡ ಇವೇ ಕಥೆಗಳಿವೆ. ಒಂದೇನಪ್ಪ ಅಂದರೆ, ಹಿಂದೆಲ್ಲ ನೀವು ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರಗಳನ್ನು ಹೊಂದಬಾರ್ದು, ಸಂಸ್ಕರಿಸಲ್ಪಟ್ಟಂಥದ್ದನ್ನೆಲ್ಲವನ್ನೂ ಕೂಡ ನಮಗೆ ವಾಪಸ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಹರ್ಮಜ್ಗೆ ನೀವು ಶುಲ್ಕ ವಿಧಿಸಬಾರ್ದು, ಅವೇ ಇದ್ದವು. ಆದರೆ ಈ ಬಾರಿ ಒನ್ ವೇ, ನೀವು ಹೇಳಿದ್ದನ್ನು ನಾವು ಕೇಳಲ್ಲ, ನಾವು ಹೇಳಿದ್ದನ್ನು ನೀವು ಕೇಳಬೇಕು ಅಂತ. ಇನ್ನು ಟ್ರಂಪ್ ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಾದರೂ ನನ್ನ ಹತ್ಯೆ ಮಾಡಿದ್ರೆ ಮಾಡಿ, ನೀವು ಯಾವ ಪರಿ ನೀವು ಪರಿಣಾಮಗಳನ್ನ ಎದುರಿಸ್ತೀರಿ ನೋಡಿ. ಯಾರ ಮೇಲೂ ಮಾಡದಂಥ ಬಾಂಬ್ ದಾಳಿ ಮಾಡಿ ಬಿಸಾಕ್ತೀವಿ. ಇದು ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ. ಏನಾದರೂ ನನ್ನನ್ನು ಹತ್ಯೆಗೈಯುವಂಥ ಪ್ರಯತ್ನ ಮಾಡಿದರೆ ಹಿಂದೆ ಕಂಡು ಕೇಳರಿಯದ ರೀತಿಯಲ್ಲಿ ದಾಳಿ ಮಾಡ್ತೀವಿ. ಕಂಡು ಕೇಳರಿಯದ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಬಾಂಬ್ ದಾಳಿ ಮಾಡಿ ಅಂತ ಹಿರಿಯ ಅಧಿಕಾರಿಗಳು ಮತ್ತು ಕ್ಯಾಬಿನೆಟ್ ಕಾರ್ಯದರ್ಶಿಗಳಿಗೆ ಡೊನಾಲ್ಡ್ ಟ್ರಂಪ್ ನಿರ್ದೇಶನ ಕೊಟ್ಟಿದ್ದಾರಂತೆ. ವಾಷಿಂಗ್ಟನ್ ಪೋಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ವಿವರಣೆಗಳನ್ನು ಕೊಟ್ಟಿದೆ. ಎಂದೆಂದಿಗೂ ಶರಣಾಗಲ್ಲ, ಇದು ಇರಾನ್ ಮಾತು. ಇರಾನ್ ಬಹಳ ಒಂದು ಅದ್ಭುತವಾದಂಥ ರಾಷ್ಟ್ರ. ಅಂದರೆ ಈ ನೇಚರ್ ಅದಕ್ಕೆ ಎಷ್ಟರ ಮಟ್ಟಿಗೆ ವರ ಕೊಟ್ಟಿದೆ ಅಂತಂದರೆ, ನಾನು ಕೂಡ ಇರಾನಿಗೆ ಹೋಗಿ ಬಂದಿದ್ದೀನಿ. ಮೂರೂ ಕಡೆಗೆ ಬೆಟ್ಟ ಗುಡ್ಡಗಳು. ಅದನ್ನು ಸಾಂಪ್ರದಾಯಿಕವಾಗಿ ಯುದ್ಧ ಮಾಡಿದರೆ ಇರಾನನ್ನು ಜನ್ಮದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಗೆ ನೀರು, ಇನ್ನು ಸುತ್ತಮುತ್ತ ಎಲ್ಲ ಕಡೆಗೂ ಕೂಡ ಪರ್ವತ ಪ್ರದೇಶಗಳು. ಒಂದು ಇರುವೆ ಒಳಗಡೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಅಂಥ ಇರಾನ್. ಆದರೆ ಈಗ ಯುದ್ಧದ ತಂತ್ರಗಳೇ ಬದಲಾಗಿವೆ, ಯುದ್ಧ ಸಂಸ್ಕೃತಿ ಬದಲಾಗಿದೆ. ಹಗಲಿಲ್ಲ ರಾತ್ರಿಯೆಲ್ಲ ಯುದ್ಧ ಮಾಡ್ತಾರೆ. ಯಾರು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬಾಂಬ್ಗಳನ್ನ ಎಸಿತಾರೆ. ಅದರಲ್ಲೂ ಡ್ರೋನ್ ಬಳಸಿ ಯುದ್ಧ ಮಾಡೋದು ಈಗಿನ ಕಥೆ ಇದೆಯಲ್ಲ, ಭಯಂಕರ ಅದು. ಹೀಗಾಗಿ ಇರಾನ್ ಮಂಡಿ ಊರುವಂಥ ಸ್ಥಿತಿಯಲ್ಲಿದೆ. ಇವರೇನು ಹಿಂಗೆ ಮಾತಾಡ್ತಾರಲ್ಲ ಇರಾನ್ನವರು, ಅವ್ರೇನು ಸ್ಥಿತಿಗತಿಗಳೇನು ನೆಟ್ಟಗಿಲ್ಲ, ಅನುಭವಿಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ಸುಮ್ಮನೆ ಕೆಲವರು ಒಂದಿಷ್ಟು ಜನ ಮಾತಾಡ್ತಾರೆ. ಈ ಅಬ್ಬಾಸ್ ಅರಾಗ್ಜಿ, ಈ ಗಾಲಿಬಾಫ್ ಅವರೆಲ್ಲರೂ ಕೂಡ ಮಾತಾಡ್ತಾರೆ. ಯಾಕಂದರೆ ಮಾತಾಡಲೇಬೇಕು. ಈ ಮಾತಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ, ನಾವು ಸಂಪೂರ್ಣವಾಗಿ ಸರೆಂಡರ್ ಆಗಿಬಿಟ್ವಿ ಅನ್ನುವಂಥ ಸಂದೇಶ ರವಾನೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನಂದರೆ ಅವ್ರು ಮಾತಾಡಬೇಕು. ಆದರೆ ನಿಜಕ್ಕೂ ಒಳಗಡೆಗೆ ನೋಡಿ, ಮೊನ್ನೆ ಈ ಸರ್ವಾಧಿಕಾರಿಯ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಆಗಿದ್ದೇನು, ಇವ್ರ ಮೇಲೆ ದಾಳಿ ಮಾಡಬೇಕು ಅಂತ ಒಂದಷ್ಟು ಜನ ಪ್ರಯತ್ನಪಟ್ಟರು. ನಿಧಾನಕ್ಕೆ ದೇಶದ ಒಳಗಡೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಬೇಕು ಅಂತಲೇ ನೀವು ಯುದ್ಧವನ್ನು ಎಳಿತಾ ಇದ್ದೀರಿ ಅನ್ನುವಂಥ ಮನೋಭಾವನೆಗಳು ಗೋಚರ ಆಗ್ತಾ ಇವೆ. ಆ ಮಾತುಗಳು ಕೇಳಿ ಬರ್ತಾ ಇವೆ. ಏನು ಸಂಬಳ ಇಲ್ಲ, ಸಾರಿಗೆ ಇಲ್ಲ, ನಾಳೆ ತಿನ್ನೋಕ್ಕೂ ಏನಾದರೂ ತೊಂದರೆ ಆಗಿಬಿಟ್ರೆ ಜನ ಸಿಡಿದೆದ್ದು ಬಿಡ್ತಾರೆ. ಒಂದು ಸರಿ ಆ ರೀತಿ ಆಯಿತು ಅಂತಂದರೆ ಮುಗಿದೋಯ್ತು. ಅದನ್ನೇನೆ ಅಮೆರಿಕ ಬಯಸೋದು. ಇನ್ನು ಇರಾನ್ನ ತೈಲ ಘಟಕದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ.